ನೋಡಿ, ಈ ಅಂಗನವಾಡಿಯ ಕಾರ್ಯಕರ್ತರು ಅದು ಯಾವುದೇ ಸಮೀಕ್ಷೆಗಳನ್ನು ಮಾಡೋದಾಗಲಿ ಅಥವಾ ಕೊರೋನಾ ಬರಲಿ, ಎಲ್ಲ ಸಂದರ್ಭದಲ್ಲಿ ಕೂಡ ರಸ್ತೆಗಿಳಿದು ಸೈನಿಕರಂತೆ ಮನೆ ಮನೆಗಳಿಗೆ ತೆರಳಿ ಎಲ್ಲ ಕೆಲಸಗಳನ್ನು ಮಾಡುವಂಥ ಈ ಅಂಗನವಾಡಿಯ ಕಾರ್ಯಕರ್ತರಿಗೆ ರಾಜ್ಯ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅವರ ಬೇಡಿಕೆಗಳನ್ನು ಕ್ಯಾರೇ ಮಾಡ್ತಾ ಇಲ್ಲ. ಬಹಳ ಬೇಸರದ ಸಂಗತಿ. ಈ ಹಿಂದೆ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಅಂಗನವಾಡಿ ಕಾರ್ಯಕರ್ತರು ಸುವರ್ಣಸೌಧದ ಎದುರಿಗೆ. ಇದೀಗ ಮತ್ತೊಮ್ಮೆ ಬೆಳಗಾವಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಧರಣಿಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ನೀಡಿದ್ದಂಥ ಭರವಸೆಯನ್ನ ಈಡೇರಿಸುವಂತೆ ಧರಣಿಯನ್ನು ಮಾಡಿದ್ದಾರೆ. ಜಿಲ್ಲಾಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಕೆಯನ್ನ ಮಾಡಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ನೀಡಿದ್ದಂಥ ಭರವಸೆಗಳೇನಿವೆ ಅದನ್ನು ದಯವಿಟ್ಟು ಈಡೇರಿಸಿ ಅಂತ ಹೇಳ್ತಾ ಇದೆ. ಕೂಡಲೇ ಜಾರಿಗೊಳಿಸಬೇಕಂತ ಮಹಿಳೆಯರು ಒತ್ತಾಯವನ್ನ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರ ಮಾಸಿಕ ವೇತನ 15,000ಕ್ಕೆ ಹೆಚ್ಚಳ ಮಾಡಿ. ಸ್ವಾಮಿ, 2026ರಲ್ಲಿ ಬದುಕ್ತಾ ಇದ್ದೀವಿ ನಾವು. ಅವರ ಮಾಸಿಕ ವೇತನವನ್ನ ಕಡೆ ಪಕ್ಷ 15,000ಕ್ಕೂ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಪಾಪ ಅವರಾದ್ರೂ ಹೆಂಗೆ ಬದುಕುಗಳನ್ನು ಕಟ್ಕೊಳ್ಬೇಕು ಅಂತ ಸಹಾಯಕಿಯರ ವೇತನ 10,000ಕ್ಕೆ ಹೆಚ್ಚಿಸುವಂತೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಖಾಲಿ 6-7 ಸಾವಿರಕ್ಕೆ ಪಾಪ ಅವರೆಲ್ಲ ಎಷ್ಟು ಕಷ್ಟಪಡಬೇಕು, ಆ ಮಕ್ಕಳನ್ನು ಸಾಕಬೇಕು. ಅಲ್ಲಿ ಊರಲ್ಲಿ ಯಾರು ಗರ್ಭಿಣಿ ಆದರೆ ಆ ಗರ್ಭಿಣಿಯನ್ನು ಕೂಡ ಅವ್ರು ನೋಡ್ಕೊಳ್ಬೇಕು. ಅವರ ಇದು ಯಾವ ರೀತಿ ಇದೆ, ಸರಿಯಾಗಿ ಪೌಷ್ಟಿಕ ಆಹಾರಗಳನ್ನು ತಿಂತಾ ಇದ್ದಾರೆ ಅಂತ ನೋಡ್ಕೊಳ್ಬೇಕು. ನಿಮಗೆ ಸರ್ವೆಗಳನ್ನು, ಜಾತಿ ಜನಗಣತಿಗಳನ್ನು ಮಾಡೋಕ್ಕೆ ಇವರನ್ನು ಬಿಸಿಲಲ್ಲಿ ಓಡಾಡ್ಸೋಕ್ಕಾಗುತ್ತೆ. ಅವ್ರಿಗೆ ಸಂಬಳ ಹೆಚ್ಚು ಮಾಡೋಕ್ಕಾಗಲ್ವಾ? ಸರಿಯಾದ ಸಂಬಳ ಕೊಡೋಕ್ಕಾಗಲ್ವಾ? ಟೈಮ್ ಟು ಟೈಮ್ ಕೊಡೋಕ್ಕಾಗಲ್ವಾ? ಸೊ ಕಾರ್ಯಕರ್ತರು ಒಂದಿಷ್ಟು ಜನ ಮಾತಾಡಿದಾರಂತೆ. ಏನೇನು ಮಾತಾಡಿದ್ದಾರೆ ಕೇಳ್ಕೊಂಡು ಬನ್ನಿ. ಏನ್ ಮಾಡಕ್ ಸಾಕ್ತಾರೆ ಅದು ಬಂದಾಗಬೇಕು. ಮತ್ತು LKG UKG ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಸರ್ಕಾರದವರೇ ಹೇಳಿದ್ರು. ಆದ್ರೆ ಸರ್ಕಾರದವರೇ ಇನ್ನೂವರೆಗೆ ಮಾಡ್ತಾ ಇಲ್ಲ. ಆದ್ದರಿಂದ LKG UKG ಏನೈತಿ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡ್ಬೇಕನ್ನುವಂತ ಬೇಡಿಕೆ ಮತ್ತು ಅಕ್ಷರ ದಾಸೋಹ ಯೋಜನೆಯಲ್ಲಿ ಕೆಲಸ ಮಾಡುವಂತಂದ್ರೆ ಬಿಸಿ ಊಟ ಒಂದು ಸರ್ಕಾರದ ಆದೇಶ ಐತಿ, ಮಕ್ಕಳ ಸಂಖ್ಯೆ ಕಮ್ಮಿ ಆದ್ರೆ ತೆಗೀರಿ ಅಂತೇಳಿ. ಆದ್ರೆ ಇನ್ನೊಂದು ಆದೇಶ ಸರ್ಕಾರವೇ ಮಾಡೈತಿ, ಮಕ್ಕಳ ಸಂಖ್ಯೆ ಎಲ್ಲಿ ಹೆಚ್ಚಾಗೈತಿ ಅವರನ್ನ ಅಲ್ಲಿ ವರ್ಗಾವಣೆ ಮಾಡಿಕೆಸ ಅವರಿಗೆ ಕೆಲಸಕ್ಕೆ ನೇಮಕಾತಿ ಮಾಡ್ಕೋಬೇಕಂತ ಹೇಳಿ. ಆ ರೀತಿಯಲ್ಲಿ ಯಾವ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರದ ಆದೇಶಗಳನ್ನ ನಾವು ಹೆಂಗ್ ಪಾಲನೆ ಮಾಡ್ತೀರಿ, ಈ ರೀತಿ ಇರುವಂತಹ ಆದೇಶನ ಪಾಲನೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ನಾವು ಇವತ್ತು ಬೇಡಿಕೆಗಳನ್ನ ಇಟ್ಕೊಂಡು ಕಪ್ಪು ದಿನಾಚರಣೆ ಆಚರಣೆ ಮಾಡಕತ್ತೀವಿ. ಆದ್ದರಿಂದ ನಾವು ಸರ್ಕಾರಕ್ಕೆ ಹೇಳಕತ್ತೀವಿ, ಕೂಡಲೇ ಅಂಗನವಾಡಿ ಕೇಂದ್ರಗಳಲ್ಲಿ LKG ಪ್ರಾರಂಭ ಮಾಡಬೇಕು. ಮಕ್ಕಳ ಸಂಖ್ಯೆ ಆಧಾರದಲ್ಲಿ ಯಾರಿಗೂ ತೆಗಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.